ಇತ್ತೀಚೆಗೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. 2025-2026 ಆರ್ಥಿಕ ವರ್ಷದ ಬಜೆಟ್ನಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಗುತ್ತಿಗೆ ಮೀಸಲಾತಿ. ಈ ಮೊದಲು SC/ST ಗಳಿಗೆ ಗುತ್ತಿಗೆ ಮೀಸಲಾತಿ ಇತ್ತು, ಹಿಂದುಳಿದ ವರ್ಗದ ಬೇರೆ ಬೇರೆ ಜಾತಿಗಳಿಗಿತ್ತು. ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು 4% ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಈಗ ಎಕ್ಸಿಸ್ಟಿಂಗ್ ಗುತ್ತಿಗೆ ಮೀಸಲಾತಿ ಎಷ್ಟಿದೆ? SC/ST ಸಮುದಾಯಕ್ಕೆ 24% ಗುತ್ತಿಗೆ ಮೀಸಲಿದೆ. ಶೈಕ್ಷಣಿಕ ಮತ್ತು ಉದ್ಯೋಗದ ಮೀಸಲು ಬೇರೆ, ಗುತ್ತಿಗೆ ಮೀಸಲು ಬೇರೆ, ಕನ್ಫ್ಯೂಷನ್ ಆಗೋದು ಬೇಡ. SC/STಗೆ 24% ಗುತ್ತಿಗೆ ಮೀಸಲಿದೆ. OBC ಪ್ರವರ್ಗ 1 4% ಮೀಸಲಾತಿ ಇದೆ. OBC ಪ್ರವರ್ಗ 2A 2A 15% ಗುತ್ತಿಗೆ ಮೀಸಲಾತಿ ಇದೆ. ಪ್ರವರ್ಗ 2B ಮುಸ್ಲಿಮರಿಗೆ ಮೀಸಲಾತಿ. 2Bನಲ್ಲಿ ಇರೋರೇ ಮುಸ್ಲಿಮರು. DK ಶಿವಕುಮಾರ್ ಒಮ್ಮೆ ಮಾತನಾಡ್ತಾ ಹೇಳಿದ್ರು, ಎಲ್ಲ ಅಲ್ಪಸಂಖ್ಯಾತರಿಗಾಗಿ 4% ಮೀಸಲಾತಿ ತಂದಿದ್ದೀವಿ ಅಂತ. ಆದರೆ ಪ್ರವರ್ಗ 2Bಯಲ್ಲಿರೋರು ಕೇವಲ ಮುಸ್ಲಿಮರು. ಹಾಗಾಗಿ ಇದು ಮುಸ್ಲಿಮರಿಗಾಗಿ ತಂದಂತಹ ಮೀಸಲಾತಿ. ಇದನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಈ ಮೀಸಲಾತಿಯನ್ನು ಸಮರ್ಥನೆ ಮಾಡಿಕೊಳ್ಳುವ ಭರದಲ್ಲಿ DK ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಕೆಲವು ಎಕ್ಸ್ಪರ್ಟ್ಗಳು ಹೇಳುವಂತಹ ಪ್ರಕಾರ ಮೀಸಲಾತಿಯ ಉದ್ದೇಶ ಏನು? ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಅಸ್ಪೃಶ್ಯತೆಯನ್ನು, ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಶತಮಾನಗಳಿಂದ ಕಿರುಕುಳವನ್ನು, ದೌರ್ಜನ್ಯವನ್ನು ಅನುಭವಿಸಿದ ಒಂದು ಸಮುದಾಯಕ್ಕೆ ಸಾಮಾಜಿಕವಾಗಿ ಮೇಲೆ ಬರಲಿ ಅನ್ನುವಂತಹ ಕಾರಣಕ್ಕಾಗಿ ಶಿಕ್ಷಣ, ಉದ್ಯೋಗ ಮತ್ತು ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗಲಿ ಅಂತ ಮುಸ್ಲಿಮ SCಗಳಿಗಾಗಿ ಮತ್ತು SC ಮತ್ತು ST ಸಮುದಾಯಕ್ಕೆ ರಿಸರ್ವೇಷನ್ ಸೀಟ್ಗಳಿದ್ದಾವೆ, ಮೀಸಲು ಕ್ಷೇತ್ರಗಳಿದ್ದಾವೆ. ಅಲ್ಲಿ ಅದೇ ಸಮುದಾಯ SC ಮೀಸಲು ಕ್ಷೇತ್ರದಲ್ಲಿ SC ಸಮುದಾಯದವರೇ ನಿಲ್ಲಬೇಕು, ST ಮೀಸಲು ಸಮುದಾಯದಲ್ಲಿ ಅವರೇ ನಿಲ್ಲಬೇಕು. ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಮೀಸಲಾತಿ ಇದೆ. ಆದರೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಸಂವಿಧಾನ ಅನುಮತಿಸುತ್ತಾ? ಕಮರ್ಷಿಯಲಿ ರಿಸರ್ವೇಷನನ್ನು ಕೊಡುವಂತಿಲ್ಲ ಅನ್ನುವಂತಹ ಚರ್ಚೆಗಳಿದ್ದಾವೆ. ಆದರೆ SC/STಗೆ, OBCಯ ಬೇರೆ ಬೇರೆ ಜಾತಿಗಳಿಗೆ ರಿಸರ್ವೇಷನ್ ಕೊಟ್ಟಾಗ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಪ್ರಶ್ನೆ ಮಾಡಿ ಈವರೆಗೂ ಯಾರೂ ಕೋರ್ಟ್ಗೆ ಹೋಗಿಲ್ಲದ ಕಾರಣದಿಂದಾಗಿ ಈ ಮೀಸಲಾತಿ ಜಾರಿಯಲ್ಲಿದೆ. 2 ಕೋಟಿಯವರೆಗಿನ ಗುತ್ತಿಗೆಯಲ್ಲಿ ಈ ಸಮುದಾಯಗಳಿಗೆ ಎಷ್ಟು % ಮೀಸಲಾತಿ ಕೊಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದದ್ದು. ಇದು ಸಾಂವಿಧಾನಿಕ ಅಲ್ಲ ಅನ್ನುವ ವಾದ ಇದೆ. ಆದರೆ ಇದನ್ನು ಪ್ರಶ್ನೆ ಮಾಡಿ ಯಾರೂ ಕಾನೂನು ಹೋರಾಟಕ್ಕೆ ಮುಂದಾಗದ ಕಾರಣಕ್ಕಾಗಿ ಈ ಮೀಸಲಾತಿ ಜಾರಿಯಲ್ಲಿದೆ. ಈಗ ಇದಕ್ಕೆ ಬೇಸೇನು? ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವುದಕ್ಕೆ ಬೇಸೇನು? ಈಗಾಗಲೇ ಎಕ್ಸಿಸ್ಟಿಂಗ್ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಉದ್ಯೋಗ ಮತ್ತು ಶೈಕ್ಷಣಿಕ ಮೀಸಲಾತಿ ಕರ್ನಾಟಕದಲ್ಲಿ ಆಲ್ರೆಡಿ ಇದೆ 4%. ಯಾವ್ಯಾವ ರಾಜ್ಯ ಅಂತ ನೋಡ್ಬಿಡೋಣ. ಧರ್ಮಾಧಾರಿತವಾಗಿ ಮೀಸಲಾತಿ ಇಲ್ಲ ಅನ್ನುವಂತಹ ಚರ್ಚೆ ಬರುತ್ತೆ. ಹಾಗಿದ್ರೆ ಇಲ್ವಾ ಅಂತ ನೋಡಿದ್ರೆ ಇದೆ. ಕರ್ನಾಟಕದಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಇದೆ ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ. ಆಂಧ್ರ ತೆಲಂಗಾಣದಲ್ಲಿ 4% ಇದೆ. ತಮಿಳುನಾಡಿನಲ್ಲಿ 3.5% ಇದೆ. ಪಕ್ಕದ ಕೇರಳದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ 12% ಮೀಸಲಾತಿ ಇದೆ. ರಾಜಸ್ಥಾನದಲ್ಲಿ ಮುಸ್ಲಿಂ ಸಮುದಾಯದಲ್ಲಿರುವ 14 ಜಾತಿಗಳಿಗೆ ಮೀಸಲಾತಿ ಇದೆ. ಉತ್ತರ ಪ್ರದೇಶದಲ್ಲಿ 38 ಮುಸ್ಲಿಂ ಉಪಜಾತಿಗಳಿಗೆ ಮೀಸಲಾತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ 97 ಮುಸ್ಲಿಂ ಜಾತಿಗಳಿಗೆ ಮೀಸಲಾತಿ ಇದೆ. ಇದೇನು ಮುಸ್ಲಿಮರಲ್ಲಿ ಜಾತಿ ಇಲ್ಲ ಅಂತಾರೆ, ಇದು ಇಷ್ಟೊಂದಿದೆ ಅಂದರೆ ಮುಸ್ಲಿಮರಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ. ಪಶ್ಚಿಮ ಬಂಗಾಳದಲ್ಲಿ 97 ಮುಸ್ಲಿಂ ಉಪಜಾತಿಗಳಿಗೆ ಮೀಸಲಾತಿಯನ್ನು ಕೊಡಲಾಗಿತ್ತು. ಕಳೆದ ವರ್ಷ 35 ಜಾತಿಗಳ ಮೀಸಲಾತಿಯನ್ನು ಕೋಲ್ಕತ್ತಾ ಹೈಕೋರ್ಟ್ ಕಿತ್ತು ಬಿಸಾಕಿತ್ತು. ಯಾರು ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ ಅನ್ನೋದರ ಬಗ್ಗೆ ಸೈಂಟಿಫಿಕ್ ಆಗಿ ಅಧ್ಯಯನ ಆದ ನಂತರ ಮಾತ್ರ ಮೀಸಲಾತಿಯನ್ನು ಕೊಡಬೇಕು ಅಂತ. ಈಗ SC ಮತ್ತು ST ವರ್ಗಕ್ಕೆ ಯಾವುದಾದ್ರೂ ಜಾತಿಯನ್ನು ಸೇರಿಸಬೇಕು ಅಂದರೆ ಅದು ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಬೇಕು. ಆದರೆ OBC ವಿಷಯದಲ್ಲಿ ಹಂಗಲ್ಲ. OBC ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. OBC ವರ್ಗಕ್ಕೆ ಯಾವುದಾದ್ರೂ ಜಾತಿಯನ್ನು ಸೇರಿಸಬಹುದು. ಹಾಗಾಗಿ ಈ ರಾಜ್ಯಗಳು ಹಿಂದುಳಿದ ವರ್ಗಗಳ ಜಾತಿಯ ಲಿಸ್ಟ್ಗೆ ಮುಸ್ಲಿಮರನ್ನೂ ಸೇರಿಸಿ ಧರ್ಮ ಅಲ್ಲ ಅವರು ಜಾತಿ ಎನ್ನುವ ಕಾರಣವನ್ನು ಕೊಟ್ಟು ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. 1995ರಲ್ಲಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಕೊಡಲಾಗಿತ್ತು. ಈಗ UPA ಇವತ್ತು DK ಶಿವಕುಮಾರ್ ಅವರ ಹೇಳಿಕೆಗೆ ಇಷ್ಟೆಲ್ಲ ವಿರೋಧ ಆಗ್ತಾ ಇದೆಯಲ್ಲ ಮುಸ್ಲಿಂ ಮೀಸಲಾತಿಯ ವಿಷಯದಲ್ಲಿ. UPA ಸರ್ಕಾರ
ಮುಸ್ಲಿಮರಿಗೆ ಈಗ ರಾಜ್ಯಗಳು ಮೀಸಲಾತಿಯನ್ನು ಕೊಟ್ಟಿದ್ದಾವೆ. ಮುಸ್ಲಿಮರಿಗೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯ ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅಡಿ ಬರುವಂತಹ ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗದ ವಿಷಯದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇಲ್ಲ. OBC ವರ್ಗಕ್ಕೆ ಮುಸ್ಲಿಮರನ್ನು ಕೇಂದ್ರ ಸರ್ಕಾರ ಸೇರಿಸಿಲ್ಲ. ಆ ಪ್ರಯತ್ನವನ್ನು 2012ರಲ್ಲಿ UPA ಸರ್ಕಾರ ಮಾಡಿತ್ತು. ಈಗ OBC ಮೀಸಲಾತಿ 27% ಇದೆ. ಆ 27%ರಲ್ಲಿ 4.5% OBC ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಬೇಕು ಅನ್ನುವ ಎಕ್ಸಿಕ್ಯೂಟಿವ್ ಆರ್ಡರ್ ಕಾರ್ಯಕಾರಿ ಆದೇಶವನ್ನು UPA ಸರ್ಕಾರ ಮಾಡಿತ್ತು. ಆದರೆ ಅದು ಜಾರಿಗೆ ಬರುವ ಮೊದಲೇ 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಆ ಆದೇಶವನ್ನು ರದ್ದು ಮಾಡಿತು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಶಿಕ್ಷಣ ಸಂಸ್ಥೆ ಮತ್ತು ಉದ್ಯೋಗದ ವಿಷಯದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇಲ್ಲ. ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳ ವ್ಯಾಪ್ತಿಯಲ್ಲಿ ಇದೆ. ಈಗ ಮುಸ್ಲಿಂ ಮೀಸಲಾತಿ ವಿಷಯವಾಗಿ ಕಾನೂನು ಏನು ಹೇಳುತ್ತೆ? ಸುಪ್ರೀಂ ಕೋರ್ಟ್ಗೆ ಯಾವುದಾದ್ರೂ ಕೇಸ್ಗಳಿದಾವ? ತುಂಬ ಕೇಸ್ಗಳಿದ್ದಾವೆ. ಒಂದು ಫೈನ್ ಎಕ್ಸಾಂಪಲ್ ಅಂದರೆ ಆಂಧ್ರದ ವಿಷಯ. ಅಖಂಡ ಆಂಧ್ರ ಇದ್ದಂತಹ ಸಂದರ್ಭದಲ್ಲಿಂದಲೂ ಕೂಡ ಈ ವಿವಾದ ಇದೆ. 2004ರಲ್ಲಿ 2004 ರಾಜಶೇಖರ ರೆಡ್ಡಿ ಅವರು ಸರ್ಕಾರ ಇದ್ದಾಗ ಆಂಧ್ರದಲ್ಲಿ ಮುಸ್ಲಿಮರಿಗೆ 5% ಮೀಸಲಾತಿಯನ್ನು ಘೋಷಣೆ ಮಾಡಲಾಯಿತು. ಆದರೆ ಜಾರಿಗೆ ತಂದ ಕೆಲವೇ ತಿಂಗಳುಗಳಲ್ಲಿ, ಒಂದೇ ಒಂದು ವರ್ಷದಲ್ಲಿ ಆಂಧ್ರ ಸರ್ಕಾರದ ನಿರ್ಧಾರ ಅಸಾಂವಿಧಾನಿಕ ಅಂತ ಹೈಕೋರ್ಟ್ ಹೇಳ್ತು, ರದ್ದಾಯಿತು. ಅದಾದ ನಂತರ YSR ಕಾಂಗ್ರೆಸ್ ಬರುತ್ತೆ 2005ರಲ್ಲಿ. ಅವರು ಕೂಡ ಮೀಸಲಾತಿಯನ್ನು ತರ್ತಾರೆ. ಅದು ಒಂದೇ ಒಂದು ತಿಂಗಳಿಗೆ ರದ್ದಾಗುತ್ತೆ ಹೈಕೋರ್ಟ್ನಿಂದ. 2007 ಮತ್ತೆ ಪ್ರಯತ್ನ ಆಗುತ್ತೆ. ಒಂದು ಕಮಿಷನ್ ಮಾಡಿ ಸ್ಟಡಿ ಮಾಡಿ ಮುಸ್ಲಿಂ ಸಮುದಾಯದ 15 ಜಾತಿಗಳಿಗೆ 4% ಮೀಸಲು ತರುವಂತಹ ನಿರ್ಧಾರವನ್ನು ಆಂಧ್ರ ಸರ್ಕಾರ ಮಾಡುತ್ತೆ. ಆ ನಿರ್ಧಾರವನ್ನು ಕೂಡ ಆಂಧ್ರ ಸರ್ಕಾರದ ನಿರ್ಧಾರವನ್ನು ಕೂಡ ಹೈಕೋರ್ಟ್ ರದ್ದು ಮಾಡುತ್ತೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಈ ಹಿಂದೆ ಹೋಗಿರಲಿಲ್ಲ, 2010ರಲ್ಲಿ ಹೋಗ್ತಾರೆ. ಸುಪ್ರೀಂ ಕೋರ್ಟ್ 2013ರಲ್ಲಿ 4% ಮುಸ್ಲಿಮರಿಗೆ ಕೊಟ್ಟಿರುವಂತಹ ಮೀಸಲಾತಿಯನ್ನು ಅನುಮತಿ ಕೊಡುತ್ತೆ. ಆ ಮೀಸಲಾತಿಗೆ ಹೌದು ಮೀಸಲಾತಿ ಕೊಡಬಹುದು ಅಂತ, ಆದರೆ ಕಂಡೀಷನ್ಸ್ ಅಪ್ಲೈ. ಮೀಸಲಾತಿಯನ್ನು ಕಂಪ್ಲೀಟಾಗಿ ಕೊಡಬೇಕಾ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಈ 4% ಮೀಸಲಾತಿ ಮುಸ್ಲಿಮರಿಗೆ ಕೊಡಬೇಕಾ ಅನ್ನೋದನ್ನು ಸಾಂವಿಧಾನಿಕ ಪೀಠ ನಿರ್ಧಾರ ಮಾಡಲಿ, ಅಲ್ಲಿಯವರೆಗೂ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಿ ಅಂತ ಹೇಳಿದೆ. ಇದುವರೆಗೂ ಸಾಂವಿಧಾನಿಕ ಪೀಠದಲ್ಲಿ ಈ ಅರ್ಜಿ ಇತ್ಯರ್ಥ ಆಗಿಲ್ಲ. ಆ ಕಾರಣದಿಂದಾಗಿ ಆಂಧ್ರದಲ್ಲಿ ಕೊಟ್ಟಿರುವಂತಹ 4% ಮೀಸಲಾತಿ ಮುಂದುವರಿತಾ ಇದೆ. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿರುವ ಮೀಸಲಾತಿಯೂ ಕೂಡ ಮುಂದುವರಿತಾ ಇದೆ. ಯಾವಾಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇದರ ಬಗ್ಗೆ ನಿರ್ಧಾರ ಮಾಡುತ್ತೆ, ಆಗ ಮುಸ್ಲಿಂ ಮೀಸಲಾತಿ ಕೊಡಬೇಕಾ ಬೇಡವಾ, ಧರ್ಮಾಧಾರಿತನ ಅಥವಾ ಅವರು ಹಿಂದುಳಿದ ವರ್ಗಗಳ ಜಾತಿಗಳಿಗೆ ಸೇರ್ತಾರಾ ಮುಸ್ಲಿಮರು ಅನ್ನೋದು ನಿರ್ಧಾರ ಆದಮೇಲೆ ಇದಕ್ಕೊಂದು ಇತ್ಯರ್ಥ ಆಗಬಹುದು ಈ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.